ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಮಹತ್ವದ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ದಲಿತ ಮುಖಂಡರು ಅಭಿಮಾನಿಗಳು ಬೃಹತ್ ಮಟ್ಟದಲ್ಲಿ ಮೈಸೂರು ಟೌನ್ ಹಾಲ್ ಬಳಿ ಒತ್ತಾಯವನ್ನು ಮಾಡಿದರು. ಹೌದು, ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಹಾಗೂ ದಲಿತ ನಾಯಕರೊಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂಬ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಎಚ್.ಸಿ. ಮಹದೇವಪ್ಪ ಕಳೆದ 40 ವರ್ಷದ ರಾಜಕಾರಣದಲ್ಲಿ ದಲಿತ ಪರ ಗಟ್ಟಿ ಧ್ವನಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಭಾಗ ಹಾಗೂ ಕೆಆರ್ ನಗರ ಭಾಗದ ಪ್ರಭಾವಿ ಮುಖಂಡರುಗಳು ಹಾಜರಿದ್ದಾರೆ. ಇವ್ರ ಜೊತೆಗೆ ಮಾತಾಡಿಸ್ತೀನಿ. ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಆರ್ಜಿ ನ್ಯೂಸ್ನಲ್ಲಿ ಸಂಪೂರ್ಣವಾದ ವಿಡಿಯೋ ಲಭ್ಯ. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದೆ. ಶತಮಾನಗಳಿಂದಲೂ ಕೂಡ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಯಾವುದೇ ರೀತಿ ಕೊಟ್ಟಿಲ್ಲ. ಹಾಗಾಗಿ ಮೈಸೂರಿನಲ್ಲಿ 40 ವರ್ಷಗಳಿಂದ ಸತತವಾಗಿ ದಲಿತರ ಸೇವೆ ಮಾಡ್ಕೊಂಡು ಬಂದಿರುವಂತ ಎಸ್.ಸಿ. ಮಹದೇವಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಮೈಸೂರು ಭಾಗದ ಮುಖಂಡರುಗಳು ಇವತ್ತು ಮೈಸೂರು ಟೌನ್ ಹಾಲ್ ಬಳಿ ಬೃಹತ್ ಮಟ್ಟದಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಲೀಡರ್ಗಳಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ಮಾಜಿ ಮೇಯರ್ ಪುರುಷೋತ್ತಮ ಅವರು ಇದ್ದಾರೆ. ರಾಷ್ಟ್ರ ರಾಜಕಾರಣವನ್ನ ತೆಗೆದುಕೊಂಡ್ರೆ ಆಂಧ್ರ ಪ್ರದೇಶದಲ್ಲಿ ದಾಮೋದರ ಸಂಜೀವ್ ಅವರು 1961ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದನ್ನ ಹೊರತುಪಡಿಸಿ ಎಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಇದು ಖಂಡಿತವಾಗ್ಲೂ ಇವತ್ತು ನಾವೇನಿವತ್ತು ಕಾಂಗ್ರೆಸ್